ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹೀಗೆ ಮಾಡ್ತೇನೆ. 50% ಆರೋಪ ರೈತ ಆರೋಪ ಮಾಡಿದ್ರು, ಈಗ ಮಕ್ಕಳ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ಗ್ಯಾರಂಟಿ. ಈಗ ಮತಗಳ್ಳತನ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿಯವರು ಪಾಪ ಡೆಲ್ಲಿಯಿಂದ ಕಷ್ಟ ಬಿದ್ದು ಗೊತ್ತಿಲ್ಲ, ಸ್ನಾನ ಮಾಡಿದ್ರೋ ಸ್ನಾನ ಮಾಡಿಲ್ಲೋ ಏನೋ ಗೊತ್ತಿಲ್ಲ, ಎದ್ದೆದ್ದು ಓಡ್ ಬಂದ್ಬಿಟ್ಟು ನಾವು ತಿಳ್ಕೊಂಡ್ರಿ ಅವ್ರು ಎದ್ದೆದ್ದು ಓಡ್ ಬಂದಿದ್ದನ್ನು ನೋಡಿ ಪಾಪ ಇಲ್ಲಿ ಬಂದು ಅವರು ಆಫೀಸ್ಗೆ ಹೋಗಿ ಯಾವುದು ಈ ಎಲೆಕ್ಷನ್ ಕಮಿಷನರ್ ಹತ್ರ ಹೋಗಿ ಅದೇನು ಟೇಬಲ್ ಹೊಡೆದಾಕ್ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಟುಸ್ ಪಟಾಕಿ ಬಂದಿದ್ದೆ, ಅವರು ಅಫಿಡೇವಿಟ್ ಕೇಳಿದ್ದೆ, ಓಡು ಮಗ ಅಂತ ಓಡೋಗ್ಬಿಟ್ರಿ ಏರ್ಪೋರ್ಟ್ಗೆ. ಅಂದರೆ ಈಗ ಮಾಧ್ಯಮನೂ ಕೂಡ ಅದ್ರ ಬಗ್ಗೆ ಸರ್ವೆ ಮಾಡ್ತಾ ಇದೆ, ಎಲ್ಲ ಬೋಗಸ್ಸು. 80 ಓಟ್ ಐತೆ ಅಂದರು, ಅಲ್ಲಿ ಓಟ್ ಹಾಕಿರೋದೇ 6 ಓಟು. ಇವೆಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಅಂದರೆ ಟುಸ್ ಪಟಾಕಿ. ಅದರಿಂದ ಈಗ ಯಾರು ಮತಗಳನ್ನು ಕಳ್ತನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದೇ ಬಂದು ಹೋರಾಟ ಮಾಡಿದ್ರು. ಅದೇ ರಾಜ್ಯದ ಮುಖ್ಯಮಂತ್ರಿ ಸುಮಾರು 30,000 ಮತಗಳನ್ನು ಕಳ್ತನ ಮಾಡಿದ್ದಾರೆ, ಖರೀದಿ ಮಾಡಿದ್ದಾರೆ. ಕಳ್ತನನೇ, ಖರೀದಿ ಅಂದ್ರೆ ಕಳ್ತನ ಮಾಡಿದ್ದಾರೆ. ಕಳ್ರೆ ಯಾರು ಈಗ? ಮೋದಿನ ರಾಹುಲ್ ಗಾಂಧಿನ? ಗೊತ್ತಾಯ್ತಲ್ಲ ಕಳ್ತನ. ಸಾಕ್ಷಿ ಇಬ್ರಾಹಿಂ ಅವರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು. ನಾನಿಲ್ಲ ಅಂದರೆ ಸಿದ್ದರಾಮಯ್ಯ ಅಲ್ಲಿಂದ ಓಡೋಗ್ಬೇಕಾಯ್ತು ಅಂತ ಹೇಳಿದ್ದಾರೆ. ನಾನೇ ಗೆಲ್ಸಿದ್ದು, ನಾನೇ ದುಡ್ಡು ಕೊಟ್ಟಿದ್ದು, ಸಾಲ ಮಾಡಿ ದುಡ್ಡು ಕೊಟ್ಟೆ, ಅದು ಸಾಲನ ಆಮೇಲೆ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಮನಿ ತಗೊಂಡು ಕೊಟ್ಟರು ಅಂತ ಅದನ್ನು ಹೇಳ್ಬಿಟ್ಟವ್ರು. ಇಷ್ಟೆಲ್ಲ ದಾಖಲೆಗಳಿದ್ದ ಮೇಲೂ ಯಾವ ಮುಖ ಇಟ್ಕೊಂಡು ಅಧಿವೇಶನಕ್ಕೆ ಬರ್ತಾರೆ ನಮಗಂತೂ ಗೊತ್ತಿಲ್ಲ. ಪಕ್ಕಾ ಕೇಸು ಏನು ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡಿದರು, ಈಗ ತಿರುಗುಬಾಣ ಆಗಿ ಅದು ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯಗೆ ಬರ್ತಾ ಇದೆ. ಈ ಎಲ್ಲ ವಿಚಾರ ಚರ್ಚೆ ಆಗ್ತೈತೆ. ಈಗ ಸರ್ ಕೆಲವೊಂದು ವೋಟರ್ ಐಡಿಗಳನ್ನು ವೋಟರ್ ಲಿಸ್ಟ್ ಆಗ್ತದೆ. ಈಗ 0 ಅಂತ ನಂಬರ್ ಹಾಕಿ, ಮನೆ ಡೋರ್ ನಂಬರ್ ಹಾಕಿ, ಮತ್ತೆ ಅದೇ ಒಂದೇ ಮನೆ ನಂಬರ್ ಆಗಿ 40 ಜನ ಬಿಡೋಣ. ಈಗ ಅಧಿವೇಶನ ಚರ್ಚೆ ಮಾಡೋಣ, ಅದೆಲ್ಲ ಮಾಡ್ತಾ ಇದ್ದಾರಲ್ಲ. ಈಗ ಅದಕ್ಕೆ ಅಲ್ಲ ದಾಖಲೆ ನಾನು ಹೇಳ್ತಾ ಇರೋದು, ದಾಖಲೆಗಳನ್ನು ಕೊಟ್ಟಿಲ್ಲ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ. ಡಿ.ಕೆ. ಶಿವಕುಮಾರ್ ಬಂದರು, ಒಂದು ಪೇಪರ್ ಕೊಟ್ಟರು, ಹೋದರು ಅಂತ ಹೇಳಿದಾರಲ್ಲ. ಸ್ವೇರಿಂಗ್ ತಗೊಳ್ಳಿ ಅಂದರು, ದಾಖಲೆ ಕೊಡು ಅಂದರು. ಇನ್ನು ಒಬ್ಬರು ಪತ್ತೆ ಅವತ್ತು ಬಿಟ್ಟರೆ ಇವತ್ತವರೆಗೂ ಒಬ್ಬರು ಚುನಾವಣಾ ಆಯೋಗದ ಮಕಾನೂ ನೋಡಿಲ್ಲ, ಅವರು ತಿರುಗೂ ನೋಡಿಲ್ಲ ಆಫೀಸ್ ಕಡೆ. ಅವ್ರ ಯೋಗ್ಯತೆ ಏನು ಅಂತ ಕಾಂಗ್ರೆಸ್ ಯೋಗ್ಯತೆ ಗೊತ್ತಾಯ್ತಲ್ಲ. ತನಿಖೆ ಮಾಡ್ತಾರೆ, ಇವ್ರು ಕೊಟ್ಟರೆ ಚುನಾವಣಾ ಆಯೋಗ ತನಿಖೆ ಮಾಡ್ತದೆ, ಸ್ವತಂತ್ರ ಸಂಸ್ಥೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.